ಆ ಗ್ರಾಮದಲ್ಲಿ ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಕಂಬಗಳು ಬಲಿಗಾಗಿ ಕಾದು ಕುಳಿತಿದ್ವು. ಗ್ರಾಮಸ್ಥರು ಜೀವ ಭಯದಲ್ಲಿದ್ದರು. ಈ ಕುರಿತು ಟಿವಿ ನಿನ್ನೆ ಬೆಳಗ್ಗೆ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಹೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಒಂದು ಕಡೆ ಈಗಲೂ ಆಗ್ಲೂ ಬೀಳೋ ಹಂತದಲ್ಲಿರೋ ಟ್ರಾನ್ಸ್ಫಾರ್ಮರ್ಗಳು, ಇನ್ನೊಂದು ಕಡೆ ಮುಳ್ಳು ಕಂಟೆಯಿಂದ ವಿದ್ಯುತ್ ಕಂಬಕ್ಕೆ ತೇಪೆ, ಮತ್ತೊಂದು ಕಡೆ ಹೆಸ್ಕಾಂ ಸಿಬ್ಬಂದಿಯಿಂದ ಟ್ರಾನ್ಸ್ಫಾರ್ಮರ್ ದುರಸ್ತಿ ಕಾರ್ಯ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ. ಇನ್ನು ಗುಡೇನಕಟ್ಟಿ ಗ್ರಾಮದಲ್ಲಿ ಕೇವಲ ಟ್ರಾನ್ಸ್ಫಾರ್ಮರ್ ಮಾತ್ರವಲ್ಲ, ವಿದ್ಯುತ್ ಕಂಬಗಳು ಅವಸಾನದತ್ತ ಬಂದಿದೆ. ಕಂಬಗಳ ಕಬ್ಬಿಣ ಹೊರಗೆ ಬಂದಿದ್ದು ಈಗಲೂ ಆಗ್ಲೂ ಬೀಳೋ ಹಂತದಲ್ಲಿದೆ. ವಿದ್ಯುತ್ ವೈರ್ಗಳು ಗ್ರಾಮದಲ್ಲಿ ಜೋತು ಬಿದ್ದಿದ್ದು ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಹೆಸ್ಕಾಂ ಅಧಿಕಾರಿಗಳು ಸ್ಪಂದಿಸಿರಲಿಲ್ಲ. ಟಿವಿ9 ವರದಿ ಬಳಿಕವೇ ಎಚ್ಚೆತ್ತ ಅಧಿಕಾರಿಗಳು ಗುಡೇನಕಟ್ಟಿ ಗ್ರಾಮಕ್ಕೆ ತೆರಳಿದ್ದಾರೆ. ಹಿರಿಯ ಅಧಿಕಾರಿಗಳು ವಿದ್ಯುತ್ ಕಂಬಗಳ ಬಗ್ಗೆ ಸರ್ವೆ ಮಾಡಲು ತಿಳಿಸಿದ್ದಾರೆ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಅದಕ್ಕೆ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳಲು ನಿರ್ದೇಶನ ನೀಡಿದ್ದಾರೆ. ಕಾರ್ಯನಿರ್ವಾಹಕ ಇಂಜಿನಿಯರು ಮತ್ತು ಸಿಬ್ಬಂದಿ ವರ್ಗ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ.